ಹರೇ ಕೃಷ್ಣ. ಕರಾಗ್ರೆ ವಸತೆ ಲಕ್ಷ್ಮೀ ಕರಮಧ್ಯೆ ಸರಸ್ವತಿ ಕರಮೂಲೆ ಸ್ಥಿತಾ ಗೌರಿ ಪ್ರಭಾತೆ ಕರದರ್ಶನಂ. ಈ ಶ್ಲೋಕವನ್ನು ಪ್ರಾತಃ ಸ್ಮರಣ ಶ್ಲೋಕ ಎಂದು ಹೇಳಲಾಗಿದೆ. ಕೆಲವು ಸಂಪ್ರದಾಯಗಳಲ್ಲಿ ಕರಮೂಲೆ ಸ್ಥಿತಾ ಗೌರಿ ಬದಲಿಗೆ ಕರಮೂಲೆ ತು ಗೋವಿಂದ ಎಂದು ಪಠಿಸಲಾಗುತ್ತದೆ. ಶ್ಲೋಕದ ಹಿನ್ನೆಲೆಯನ್ನು ತಿಳಿದುಕೊಳ್ಳೋಣ. ಈ ಶ್ಲೋಕವು ಸನಾತನ ಧರ್ಮದ ಸಾಂಪ್ರದಾಯಿಕ ಪ್ರಾತಃ ಸ್ಮರಣ ಮುಂಜಾನೆಯ ಪ್ರಾರ್ಥನೆಯಾಗಿದೆ. ಬೆಳಗ್ಗೆ ಕಣ್ಣು ಬಿಟ್ಟ ತಕ್ಷಣ ಹಾಸಿಗೆಯಿಂದ ಏಳುವ ಮುನ್ನ 2 ಅಂಗೈಗಳನ್ನು ಪರಸ್ಪರ ಉಜ್ಜಿ ಮುಖದ ಮುಂದೆ ಹಿಡಿದು ಈ ಶ್ಲೋಕವನ್ನು ಪಠಿಸಬೇಕು. ಭೌತಿಕ ಪ್ರಪಂಚದ ಜೊತೆ ಸಂಪರ್ಕ ಸಾಧಿಸುವ ಮುನ್ನ ನಮ್ಮ ಮನಸ್ಸನ್ನು ಧನಾತ್ಮಕ ಚಿಂತನೆಗೆ ಒಳಪಡಿಸುವುದು ಇದರ ಉದ್ದೇಶವಾಗಿದೆ. ಬೆಳಗ್ಗೆ ಎದ್ದ ತಕ್ಷಣ ಒತ್ತಡ ಅಥವಾ ಪ್ರಾಪಂಚಿಕ ಯೋಚನೆಗಳ ಬದಲಿಗೆ ನಮ್ಮ ಕೈಗಳೇ ದೈವಿಕ ಶಕ್ತಿಯ ಸಂಕೇತ ಎಂದು ಭಾವಿಸುವುದು ಇದನ್ನು ಕಲಿಸುತ್ತದೆ. ನಮ್ಮ ಹಣೆ ಬರಹವನ್ನು ರೂಪಿಸುವ, ಜ್ಞಾನ ಸಂಪತ್ತನ್ನು ಗಳಿಸುವ ಶಕ್ತಿ ನಮ್ಮ ಕೈಯಲ್ಲೇ ಅಡಗಿದೆ ಎಂಬುದು ಇದರ ಆಳವಾದ ಸಂದೇಶ. ಶ್ಲೋಕದ ಪ್ರತಿ ಪದದ ಅರ್ಥವನ್ನು ತಿಳಿದುಕೊಳ್ಳೋಣ. ಈ ಶ್ಲೋಕವು ಮಾನವನ ಅಂಗೈಯ 3 ಭಾಗಗಳನ್ನು 3 ಪ್ರಮುಖ ದೈವಿಕ ಶಕ್ತಿಗಳಿಗೆ ಹೋಲಿಸುತ್ತದೆ. ಕರ ಮಾನವನ ಹಸ್ತ, ಅಗ್ರೆ ಬೆರಳುಗಳ ಮುಂಭಾಗದ ತುದಿ, ವಸತೆ ವಾಸಿಸುತ್ತಾಳೆ, ಲಕ್ಷ್ಮಿ ಲಕ್ಷ್ಮೀ ದೇವಿಯನ್ನು ಸಂಪತ್ತು, ಐಶ್ವರ್ಯ ಮತ್ತು ಸಮೃದ್ಧಿಯ ದೇವತೆ ಎಂದು ಹೇಳಲಾಗಿದೆ. ಮಧ್ಯೆ ಅಂಗೈಯ ಮಧ್ಯದ ಭಾಗ, ಸರಸ್ವತಿ ಸರಸ್ವತಿ ದೇವಿಯನ್ನು ಜ್ಞಾನ, ಕಲೆ, ಬುದ್ಧಿವಂತಿಕೆ ಮತ್ತು ವಾಗ್ದೇವತೆ ಎಂದು ಹೇಳಲಾಗಿದೆ. ಮೂಲೆ ಮಣಿಕಟ್ಟಿನ ಸಮೀಪವಿರುವ ಕೈಯ ಭಾಗ, ಸ್ಥಿತಳಾಗಿದ್ದಾಳೆ. ಗೌರಿ ಗೌರಿ ದೇವಿಯನ್ನು ಶಕ್ತಿ ಮತ್ತು ಪಾವಿತ್ರ್ಯತೆಯ ದೇವತೆ ಎಂದು ಹೇಳಲಾಗಿದೆ. ಪ್ರಭಾತೆ ಪ್ರಾತಃ ಕಾಲದಲ್ಲಿ ಅಂದರೆ ಮುಂಜಾನೆ. ದರ್ಶನಂ ನೋಡುವುದು. ಶ್ಲೋಕದ ಭಾವಾರ್ಥ: ಅಂಗೈಯ ಮುಂಭಾಗದಲ್ಲಿ ಸಂಪತ್ತಿನ ದೇವತೆಯಾದ ಲಕ್ಷ್ಮಿಯು, ಅಂಗೈಯ ಮಧ್ಯದ ಭಾಗದಲ್ಲಿ ಜ್ಞಾನದ ದೇವತೆಯಾದ ಸರಸ್ವತಿಯು ಮತ್ತು ಅಂಗೈಯ ಮೂಲ ಭಾಗದಲ್ಲಿ ಮಣಿಕಟ್ಟಿನ ಬಳಿ ಶಕ್ತಿಯ ದೇವತೆಯಾದ ಗೌರಿಯು ಅಥವಾ ಜಗತ್ತನ್ನು ರಕ್ಷಿಸುವ ಗೋವಿಂದನು ನೆಲೆಸಿದ್ದಾನೆ. ಆದ್ದರಿಂದ ಪ್ರತಿ ಮುಂಜಾನೆ ಎದ್ದ ತಕ್ಷಣ ಮೊದಲು ನಮ್ಮ ಅಂಗೈಯನ್ನು ನೋಡಬೇಕು. ಈ ಶ್ಲೋಕದ ಹಿಂದಿನ ಜೀವನ ದರ್ಶನ: ಬೆರಳುಗಳ ತುದಿಯಲ್ಲಿ ಲಕ್ಷ್ಮಿ. ಯಾವುದೇ ಕೆಲಸವನ್ನು ನಾವು ಮೊದಲು ಬೆರಳುಗಳ ತುದಿಯಿಂದಲೇ ಆರಂಭಿಸುತ್ತೇವೆ. ಇದು ಪ್ರಾಮಾಣಿಕ ಶ್ರಮದಿಂದ ಸಂಪತ್ತನ್ನು ಗಳಿಸುವುದನ್ನು ಸೂಚಿಸುತ್ತದೆ. ಅಂಗೈಯ ಮಧ್ಯಭಾಗದಲ್ಲಿ ಸರಸ್ವತಿ. ಮಾಡುವ ಕೆಲಸಕ್ಕೆ ಕೇವಲ ಶ್ರಮ ಸಾಲದು, ಅದಕ್ಕೆ ಬುದ್ಧಿ ಮತ್ತು ಜ್ಞಾನದ ಅಗತ್ಯವಿದೆ. ಆ ಜ್ಞಾನವೇ ಅಂಗೈ ಮಧ್ಯದಲ್ಲಿರುವ ಸರಸ್ವತಿ. ಹಸ್ತದ ಮೂಲ ಭಾಗದಲ್ಲಿ ಗೌರಿ ಮತ್ತು ಗೋವಿಂದ. ಬೆರಳುಗಳು ಮತ್ತು ಅಂಗೈಗೆ ಶಕ್ತಿ ನೀಡುವುದು ಮಣಿಕಟ್ಟು. ಅದೇ ರೀತಿ ನಮ್ಮ ಶ್ರಮ ಮತ್ತು ಜ್ಞಾನಕ್ಕೆ ಭಗವಂತನ ಅಥವಾ ದೈವಿಕ ಶಕ್ತಿಯ ಆಧಾರವಿರಬೇಕು ಎಂಬುದನ್ನು ಇದು ನೆನಪಿಸುತ್ತದೆ. ಹರೇ ಕೃಷ್ಣ.